ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾವು ಯಾವ ರೀತಿಯಾದಂತಹ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಆಷಾಢ ಮಾಸವು ಅತ್ಯಂತ ಪವಿತ್ರವಾದಂತಹ ಮಾಸ. ಈ ಒಂದು ಮಾಸದಲ್ಲಿ ನಾವು ಈ ಒಂದು ಮಾಸದಲ್ಲಿ ಪೂಜಾ ಕಾರ್ಯಗಳನ್ನು ಹಾಗೂ ದೇವರ ವ್ರತ ಪೂಜೆಯನ್ನು ಮಾಡುವುದರಿಂದ ದೇವರ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಹೌದು, ಆಷಾಢ ಮಾಸದಲ್ಲಿ ಪ್ರತಿನಿತ್ಯ ಕೆಲವೊಂದು ಕಾರ್ಯಗಳನ್ನು ಮಾಡಲೇಬೇಕು. ಹಾಗೂ ಆಷಾಢ ಮಾಸದಲ್ಲಿ ನಾವು ಪ್ರತಿನಿತ್ಯ ಯಾವ ರೀತಿಯಾಗಿ ಪೂಜೆ ಮಾಡಿದರೆ ದೇವರ ಅನುಗ್ರಹವನ್ನು ಪಡೆಯಬಹುದು ಎಂಬುದಾದರೆ, ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಕೂಡ ಅತ್ಯಂತ ಶುಭಕರವೆಂದು ಹೇಳಲಾಗುತ್ತದೆ. ಕಾರಣ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಸಂಚಾರವಿರುತ್ತದೆ. ಆದ್ದರಿಂದ ಪ್ರತಿನಿತ್ಯ ಈ ಒಂದು ಮಾಸದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ. ಅದರಲ್ಲೂ ಹೊಸ್ತಿಲು ಪೂಜೆ ಮಾಡುವ ಸಂದರ್ಭಗಳಲ್ಲಿ ಸ್ವಲ್ಪ ರೋಸ್ ವಾಟರ್ ಅಥವಾ ಜವೇದ್ ಪೌಡರ್ ಅನ್ನು ಹಾಕಿ, ಸಾಧ್ಯವಾದರೆ ಅರಿಶಿಣವನ್ನು ಹಾಕಿ ಈ ಒಂದು ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೂ ಈ ಒಂದು ಹೊಸ್ತಿಲಿಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಅಕ್ಕಿ ಹಿಟ್ಟಿನಿಂದ ಈ ಒಂದು ರಂಗೋಲಿಯನ್ನು ಹೊಸ್ತಿಲ ಬಳಿ ಹಾಕಬೇಕಾಗುತ್ತದೆ. ಅದರ ಜೊತೆ ಮುಂಜಾನೆಯ ಸಮಯದಲ್ಲಿ ಸುಗಂಧಭರಿತವಾದಂತಹ ಧೂಪಗಳನ್ನು ಹೊಸ್ತಿಲಿಗೆ ತೋರಿಸುವುದು ಹಾಗೂ ಮನೆಯಲ್ಲಿ ಬೆಳಗುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬೇಕೆಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸವು ಶ್ರಾವಣ ಮಾಸದಲ್ಲಿ ನಾವು ಯಾವ ರೀತಿಯಾಗಿ ಪವಿತ್ರತೆಯಿಂದ ಪೂಜಾ ಕಾರ್ಯಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆಯುತ್ತೇವೆಯೋ, ಅದೇ ರೀತಿಯಾಗಿ ಕೂಡ ಈ ಒಂದು ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿಯೂ ಕೂಡ ಪ್ರತಿನಿತ್ಯ ಕೆಲವು ಪೂಜಾ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ಸಾಧ್ಯವಾದಷ್ಟು ಬ್ರಹ್ಮಚರ್ಯ ಪಾಲನೆ ಹಾಗೂ ಮಾಂಸಾಹಾರದ ಸೇವನೆಯನ್ನು ವಿಶೇಷವಾಗಿ ಶುಕ್ರವಾರ ಹಾಗೂ ಮಂಗಳವಾರದ ದಿನಗಳಂದು ಮಾಡಬಾರದು. ಹಾಗೂ ಈ ಒಂದು ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಇತರರಿಗೆ ತೊಂದರೆಯನ್ನು, ನಿಂದನೆಯ ಪದಗಳನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ. ಈ ಒಂದು ಮಾಸದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಲು ನಾವು ಕೆಲವೊಂದು ನಿಯಮಗಳನ್ನು, ಪೂಜಾ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಹಾಗೂ ಪ್ರತಿನಿತ್ಯ ಮನೆಯ ಮುಂದೆ ರಂಗೋಲಿಯನ್ನು ಹಾಕುವುದರಿಂದ, ಅದರಲ್ಲೂ ದೇವರ ಮನೆಗಳಲ್ಲಿ ಪ್ರತಿನಿತ್ಯ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಕೆಂಪು ಹೂವುಗಳನ್ನು ಅರ್ಪಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಸ್ನೇಹಿತರೆ. ಹಾಗೂ ಪ್ರತಿನಿತ್ಯ ಈ ಒಂದು ಮಾಸದಲ್ಲಿ ಸಂಜೆಯ ವೇಳೆಯಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಬೇಕು. ಹಾಗೂ ಆ ಒಂದು ತುಳಸಿ ಗಿಡದ ಮುಂದೆ ಕುಬೇರ ರಂಗೋಲಿಯನ್ನು ಹಾಕಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ಅನೇಕ ರೀತಿಯಾದಂತಹ ಲಾಭಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಮಹಾಲಕ್ಷ್ಮಿಯು ತುಳಸಿ ಗಿಡದಲ್ಲಿ ವಾಸವಾಗಿರುತ್ತಾರೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಹಾಗೂ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಹಾಗೂ ಮನೆಗಳಲ್ಲಿ ಶುಭ ಕಾರ್ಯಗಳು ಪ್ರಾಪ್ತಿಯಾಗಬೇಕು ಎಂದರೆ ಈ ಒಂದು ಮಾಸದಲ್ಲಿ ನಾವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮಗಳನ್ನು ಹಾಗೂ ಲಲಿತಾ ಸಹಸ್ರನಾಮಗಳನ್ನು ಹಾಗೂ ಕನಕದಾರ ಸ್ತೋತ್ರಗಳನ್ನು ಪಠಿಸಿ ಅಥವಾ ಕೇಳುವುದರಿಂದಲೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಥವಾ ನಮ್ಮಲ್ಲಿ ಇರ್ತವಂತಹ ಯಾವುದೇ ರೀತಿಯಾದಂತಹ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಹಾಗೂ ಉತ್ತಮವಾದಂತಹ ಸಮಾಚಾರಗಳನ್ನು ಹಾಗೂ ವಿಷಯಗಳನ್ನು ಕೇಳುವಂತಹ ಪರಿಸ್ಥಿತಿ ಒದಗಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮಾಸವನ್ನು ನಾವು ವಿಷ್ಣು ಭಗವಾನ್ ಅವರಿಗೆ ಅರ್ಪಿಸಲಾಗಿದೆ. ಹಾಗಾಗಿ ವಿಷ್ಣುದೇವ ಮತ್ತು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೂ ನಮ್ಮ ಮನೆಗಳಲ್ಲಿ ನಮ್ಮ ಮನೆ ದೇವರ ಮುಂದೆ ತುಪ್ಪದ ದೀಪಗಳನ್ನು ಈ ಒಂದು ಮಾಸದಲ್ಲಿ ಹಚ್ಚಬೇಕಾಗುತ್ತದೆ. ಅಂದರೆ ನಿಮ್ಮ ಮನೆಯ ಮನೆ ದೇವರ ವಾರದ ದಿನ, ಅಂದರೆ ಸೋಮವಾರವಾಗಿರಬಹುದು ಅಥವಾ ಮಂಗಳವಾರ ಅಥವಾ ಗುರುವಾರ, ಶುಕ್ರವಾರ, ಹೀಗೆ ನಿಮ್ಮ ಮನೆ ದೇವರ ವಾರದ ದಿನ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಮಾಡುವುದರಿಂದ ನಿಮ್ಮ ಮನೆ ದೇವರ ಅನುಗ್ರಹವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಹಾಗೂ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು ಹಾಗೂ ನಿಮ್ಮ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಿಮ್ಮ ಮನೆ ದೇವರೇ ಕೊಡುವುದರಿಂದ ಈ ಒಂದು ಮಾಸದಲ್ಲಿ ನೀವು ವಿಶೇಷವಾಗಿ ನಿಮ್ಮ ಮನೆ ದೇವರ ಒಂದು ಕುಲದೇವರ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಹೌದು, ನಮ್ಮ ಕಷ್ಟಗಳನ್ನು ಕಳೆಯಲು ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಬಹುದು. ಅದರಲ್ಲೂ ಶುಕ್ರವಾರದ ದಿನ ನಿಮ್ಮ ದೇವರ ಮನೆಗಳಲ್ಲಿ ಹಾಗೂ ಮುಂಬಾಗಿಲಿನಲ್ಲಿ ಅರಿಶಿಣಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ವಸ್ತಿಕನ್ನು ಹಾಕಬೇಕಾಗುತ್ತದೆ. ಇದರಿಂದ ಮನೆಯು ಸ್ವಸ್ಥವಾಗಿರುತ್ತದೆ. ಹಾಗೂ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಶಕ್ತಿಯನ್ನು ಬರದಂತೆ ಈ ಒಂದು ಸ್ವಸ್ತಿಕ್ ತಡೆಯುತ್ತದೆ ಹಾಗೂ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಪ್ರತಿನಿತ್ಯ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಪ್ರತಿನಿತ್ಯ ಹೇಳುವುದರಿಂದ ಅಥವಾ ಓದುವುದರಿಂದ ನೀವು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಸ್ನೇಹಿತರೆ.
ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಂದು ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಒಂದು ಬಟ್ಟಲಿನಲ್ಲಿ ಕೆಂಪು ಬಟ್ಟೆಯಲ್ಲಿ 11 ಲವಂಗ, 11 ಏಲಕ್ಕಿ ಮತ್ತು 11 ಕಮಲದ ಬೀಜಗಳನ್ನು ಇಟ್ಟು ಪೂಜೆ ಮಾಡಬೇಕು. ಜೊತೆ ಒಂದು ಬೆಟ್ಟಡಿಕೆ ಹಾಗೂ ಒಂದು ಕಾಯಿನ್ ಅನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ. ಇದನ್ನು ಅಂದರೆ ಶುಕ್ರವಾರದ ಪೂಜೆಯ ನಂತರ ಶನಿವಾರದ ದಿನ ನಿಮ್ಮ ಮನೆಯ ಲಾಕರ್ನಲ್ಲಿ ಅಥವಾ ಬೀರಿನಲ್ಲಿ ಇಡುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಉಂಟಾಗುವುದಿಲ್ಲ ಸ್ನೇಹಿತರೆ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಯಾವುದೇ ಪರಿಹಾರಗಳನ್ನು ಪೂಜೆಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಾತ್ರರಾಗಬಹುದು ಸ್ನೇಹಿತರೆ. ಈ ಒಂದು ಮಾಸದಲ್ಲಿ ನೀವು ವಿಶೇಷವಾಗಿ ವೈಭವ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಬಹುದು, ದೀಪಾರಾಧನೆಗಳನ್ನು ಪ್ರಾರಂಭ ಮಾಡಬಹುದಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ನೀವು ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆ ಅಥವಾ ಇಕ್ಕಟ್ಟಿನಿಂದ ಬಳಲುತ್ತಾ ಇದ್ದರೆ ಈ ಒಂದು ಮಾಸದ ಶುಕ್ರವಾರದ ದಿನ ಪ್ರತಿ 4 ಶುಕ್ರವಾರಗಳ ಕಾಲ ನೀವು ಈ ಒಂದು ಪೂಜೆಯನ್ನು ಮಾಡಬಹುದು. ಅಂದರೆ ಒಂದು ಕಾಯಿನ್ ಅನ್ನು, ಅಂದರೆ ನಿಮ್ಮ ಬಳಿ ಇರುವಂತಹ ಕಾಯಿನ್ಗಳನ್ನು, ಅದು 21 ಕಾಯಿನ್ ಆಗಿರಬಹುದು ಅಥವಾ 51 ಕಾಯಿನ್ ಅಥವಾ ನಾಣ್ಯಗಳನ್ನು ಒಂದು ಬಟ್ಟಲಿನಲ್ಲಿ, ಅದರಲ್ಲೂ ಮಣ್ಣಿನ ಬಟ್ಟಲನ್ನು ತೆಗೆದುಕೊಂಡರೆ ಉತ್ತಮವಾದಂತಹ ಫಲ ನೀಡುತ್ತದೆ. ಇದನ್ನು ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಅದರ ಮುಂದೆ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು. ಈ 4 ವಾರಗಳ ಕಾಲ ಅದೇ ಕಾಯಿನ್ಗಳನ್ನು ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕಾಗಿರುತ್ತದೆ. ನಂತರ ಇದನ್ನು ನಿಮ್ಮ ಬೀರುವಿನಲ್ಲಿ ಅಥವಾ ಲಾಕರ್ನಲ್ಲಿ ಇಡಿ. ಇದರಿಂದ ಹಲವಾರು ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಆದರೆ ಈ ಕಾಯಿನ್ಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು. ಇದರಲ್ಲಿ ಒಂದು ಮಹಾಲಕ್ಷ್ಮಿಯ ಅನುಗ್ರಹವಾಗಿರುತ್ತದೆ. ಹಾಗಾಗಿ ಇದನ್ನು ನೀವು ಪೂಜೆಗೆ ಮಾತ್ರ ಬಳಸಬೇಕಾಗುತ್ತದೆ. ಹಾಗೂ ಈ 4 ವಾರಗಳ ಕಾಲ ನೀವು ಒಮ್ಮೆ ಬಳಸಿದ ಕಾಯಿನ್ಗಳನ್ನೇ ಬಳಸಿ ಪೂಜೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಅತಿ ಶೀಘ್ರವೇ ಫಲಿಸುತ್ತದೆ ಸ್ನೇಹಿತರೆ. ಹೌದು, ಸರಳವಾಗಿ ನಾವು ಈ ಒಂದು ಆಷಾಢ ಮಾಸದಲ್ಲಿ ಹಲವಾರು ನಿಯಮಗಳನ್ನು, ಪೂಜಾ ಕಾರ್ಯಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ ರೀತಿಯಾಗಿ ಸರಳವಾಗಿ ನಾವು ಆಷಾಢ ಮಾಸದಲ್ಲಿ ಪೂಜೆಯನ್ನು ಮಾಡುವುದರ ಮೂಲಕ ದೇವರ ಒಂದು ವಿಶೇಷ ಅನುಗ್ರಹವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಇವತ್ತಿನ ದಿನ ಹೇಳಿರುವಂತಹ ಈ ಸರಳ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನಿತರ ಹಲವಾರು ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.